ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯ್ತಲ್ವ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿ. ಕೆರಿಯರ್ ಅಪ್ಡೇಟ್ ಬ್ಯುಸಿಯಲ್ಲಿದ್ದರಿಂದ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ನನಗೆ. ಪ್ಲಸ್ ಅದ್ರ ಜೊತೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಬೇರೆ ಇತ್ತು, ಸೊ ಅದರಿಂದ ಆಗಿರಲಿಲ್ಲ. ಸೊ ಎಲ್ಲ ನಾವು ಕ್ಯಾಮ್ರಾ ತೊಗೊಳ್ಳೋಣ ಅಂತ ಹೊರಟಿದ್ವಿ. ಅವತ್ತು ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ. ಅವತ್ತು ಒಳ್ಳೆಯ ದಿನ ಇತ್ತು, ಸೊ ಅದರಿಂದ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ವಿ. ಹೋಗೋಷ್ಟರಲ್ಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಆ ಕೆಲಸ ಮುಗಿಸಿ ಅಲ್ಲಿ ಕ್ಯಾಮ್ರಾ ಎಲ್ಲ ಪರ್ಚೇಸಿಂಗ್ ಮುಗಿಸಿ ನೆಕ್ಸ್ಟ್ ನಾವು ಲಂಚಿಗೆ ಅಲ್ಲೇ ನಂದಿನಿ ರೆಸ್ಟೋರೆಂಟಿಗೆ ಹೋಗಿದ್ವಿ. వాళ్ళు ఇస్తారుండు, గ్లాసెస్ ఇస్తారుండు. ಟೇಸ್ಟ್ ಅಂತೂ ನಂದಿನಿ ರೆಸ್ಟೋರೆಂಟಲ್ಲಿ ಅಲ್ಟಿಮೇಟ್ ಆಗಿರುತ್ತೆ. ಅಲ್ಲಿ ಆ್ಯಕ್ಚುಲಿ ಆಫರ್ ನಡೀತಿತ್ತು, ಬೈ ಟು ಗೆಟ್ ಒನ್ ಫ್ರೀ ಬಿರಿಯಾನಿ ಅಂತ ಹೇಳಿ. ಸೊ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ನಾವು ಎರಡೇ ಹೇಳಿದ್ವಿ, ಬಟ್ ಅವರು ಇನ್ನೂ ಒಂದು ಫ್ರೀ ಬರುತ್ತೆ ಮ್ಯಾಮ್ ಅಂತ ಹೇಳಿ, ಇನ್ನೊಂದು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಕೊಟ್ಟರು. ಅದ್ರ ಜೊತೆಗೆ ಲಾಲಿಪಾಪ್ ಅಲ್ಟಿಮೇಟ್ ಆಗಿತ್ತು ಟೇಸ್ಟ್. ಸೊ ಅದೆಲ್ಲ ಒಂದಿನ ಮುಗಿಸ್ಕೊಂಡು ಬಂದು ಇದು ಇನ್ನೊಂದು ದಿನದ್ದು ಪಿಕ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ದಿನ ನೋಡಿ ಕ್ಯಾಮರಾ ಎಲ್ಲ ಪೂಜೆ ಮಾಡಿದ್ದಾಯಿತು. ಸೊ ನಾನು ಏನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನ್ಯೂ ಬಾರ್ನ್ ಫೋಟೋಗ್ರಫಿ ಕಲ್ತಿದ್ದೀನಿ ಆಲ್ರೆಡಿ. ನ್ಯೂ ಬಾರ್ನ್ ಟೋಡ್ಲರ್ ಸೆಷನ್ಸ್ ಆ್ಯಂಡ್ ಸಿಟ್ಟರ್ ಸೆಷನ್ಸ್ ಮಾಡ್ತಾರಲ್ಲ, ಸಿಟ್ಟರ್ ಸೆಷನ್ಸ್ ಅಂತಂದರೆ ಆವಾಗ ತಾನೇ ಕೂತ್ಕೊಳ್ಳೋಕ್ಕೆ ಶುರು ಮಾಡಿರೋವಂಥ ಮಕ್ಕಳದು. ಆ್ಯಂಡ್ ಮೈಲ್ ಸ್ಟೋನ್ ಶೂಟ್ಸ್ ಮಾಡ್ತಾರಲ್ಲ, ಪ್ರೀ ಬರ್ಡೇ ಶೂಟ್ಸು, ಮೆಟರ್ನಿಟಿ ಶೂಟ್ಸು. ಸೊ ಇದೆಲ್ಲ ಮಾಡೋಣ ಅಂತ ನನಗೆ ತುಂಬ ವರ್ಷದಿಂದನೇ ಪ್ಲ್ಯಾನ್ ಇತ್ತು. ತುಂಬ ಜನ ನೋಡಿ ಇನ್ಸ್ಪೈರ್ ಆಗಿದ್ದೀನಿ ಅದರಲ್ಲಿ. ಹೇಳಬೇಕು ಎಕ್ಸಾಂಪಲ್ಗೆ ಮಮ್ಮಿ ಶಾರ್ಟ್ಸ್ ಬೈ ಅಮೃತ ಆಗ್ಬೋದು, ಟೈನಿ ಆನ್ಸ್ ಫೋಟೋಗ್ರಫಿ. ಈಗ ಬೆಂಗಳೂರಲ್ಲಿ ಆ್ಯಂಡ್ ಬೆಂಗಳೂರು ಅಂತಲೇ ಅಲ್ಲ, ಎಲ್ಲ ಕಡೆಯೂ ಅಷ್ಟೇ ಈ ಥರ ನ್ಯೂ ಬಾರ್ನ್ ಮೆಟರ್ನಿಟಿ ಫೋಟೋಗ್ರಾಫರ್ಸ್ ಆಗಿ ವುಮೆನ್ಸೇ ಜೆಂಟ್ಸಿಗಿಂತ ಒಂದು ಪಟ್ಟು ಮುಂದೆ ಹೋಗಿದ್ದಾರೆ. ಸೊ ಅಂಥವನ್ನೆಲ್ಲ ನೋಡಿ ನಾನು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿದ್ದೆ. ನಂಗೆ ಇಂಟ್ರೆಸ್ಟ್ ಕೂಡ ಇತ್ತು. ಆಕಾಂಕ್ಷ ಹುಟ್ಟಿದಾಗ್ಲಿಂದನೇ ಇಂಟ್ರೆಸ್ಟ್ ಇತ್ತು, ಬಟ್ ಅವಳನ್ನು ನೋಡ್ಕೊಳ್ಳೋ ಇದರಲ್ಲಿ ನನಗೆ ಆಗಿರಲಿಲ್ಲ ಕಲಿಯೋದಕ್ಕೆ. ಸೊ ಈಗ ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ನಮ್ಮ ಅಮ್ಮನ ಕೈಯಲ್ಲಿ ಮ್ಯಾನೇಜ್ ಮಾಡ್ಕೊಳಕ್ಕಾಗತ್ತೆ ಅಂತ ನನಗೆ ಥಾಟ್ ಬಂದ ಮೇಲೇ ನಾನು ಸರಿ ಈ ಥರ ಮಾಡೋಣ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿ, ಅದಕ್ಕೆ ಪ್ರತಿಯೊಬ್ಬರ ಸಪೋರ್ಟು ಇದೆ ಮನೇಲಿ. ನಮ್ಮ ಅಮ್ಮ ಅಪ್ಪ ಆಗ್ಬೋದು, ನಮ್ಮ ಹಸ್ಬೆಂಡ್ ಆಗ್ಬೋದು, ಪ್ರತಿಯೊಬ್ಬರು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೆಲ್ಲರ ಸಪೋರ್ಟಿಂದ ಇದೊಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ. ಅವ್ರ ಕೆರಿಯರ್ ಅಂತಲೇ ಅಂದ್ಕೊಳ್ಳಿ, ಬಿಸ್ನೆಸ್ ಅವ್ರ ಕೆರಿಯರ್ ಅಪ್ಡೇಟ್. ಸೊ ಬೇಕಿಂಗ್ ಬಿಡ್ತಾ ಇದ್ದೀರಾ ಇದನ್ನು ಮಾಡಿಕೊಂಡು ಅಂತ ಅಂದ್ಕೊಂಡ್ರೆ, ನೋ, ಬೇಕಿಂಗ್ ಯಾವತ್ತೂ ಬಿಡೋದಿಲ್ಲ. ಅದು ಮಾಡ್ತೀನಿ ಆ್ಯಂಡ್ ಇದೂ ಮಾಡ್ತೀನಿ. ಸೊ ಎರಡೂ ಆದಷ್ಟು ಮ್ಯಾನೇಜ್ ಮಾಡ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ನಡುವೆ ಯಾವುದೇ ಆಗಲಿ, ನಾವು ಹೊಸದಾಗಿ ಒಂದು ಬಿಸ್ನೆಸ್ ಶುರು ಮಾಡಿದಾಗ ಅದು ಕಲಿತಾಗ ನಮ್ಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಮ್ಯಾನೇಜ್ ಮಾಡೋದು. ಎಸ್ಪೆಷಲಿ ಮಗು ಇರುತ್ತೆ, ಅವಳ ಕೆಲಸ ಇರುತ್ತೆ. ಸೊ ಇದೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸ್ತಿದೆ ಈಗ. ಅದು ಸೆಟ್ ಆಗ್ತಾ ನಮಗೆ ಆಬ್ವಿಯಸ್ಲಿ ಈಸಿ ಆಗಿಬಿಡುತ್ತೆ. ನಮಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಟೈಮ್ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಪ್ರತಿಯೊಂದು ಟೈಮ್ ತೊಗೊಳುತ್ತೆ ನಮಗೆ. ಈಗ ಆ ಥರ ಎಲ್ಲ ಏನೂ ಇಲ್ಲ. ಒಂದು ರೇಂಜಿಗೆ ಸೆಟ್ ಆಗಿದೆ ನನಗೆ ಫೋಟೋಗ್ರಫಿ ಶೂಟ್ಸ್ ಇದ್ದಾಗ ಹೇಗೆ ಮ್ಯಾನೇಜ್ ಮಾಡಬೇಕು ಏನು ಎತ್ತ ಅಂತ. ಬಟ್ ಸ್ಟಿಲ್ ಇನ್ನೂ ಸ್ವಲ್ಪ ನನಗೆ ಈಗ ಬೇಕಿಂಗ್ ಅಷ್ಟೇ. ಸ್ಟಾರ್ಟಿಂಗ್ ನಾನು ಶುರು ಮಾಡಿದಾಗ ಸ್ವಲ್ಪ ಟೆನ್ಷನ್ ಆಗಿಬಿಡ್ತಾಯಿತ್ತು. ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದರೆ ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಫಿನಿಷ್ ಮಾಡೋದು ಅಂತ ಹೇಳಿ. ಈಗ ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಯಾವ ಟೈಮಿಗೆ ಬೇಗ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಆಮೇಲೆ ನಾನು ಹೇಗೆ ಪ್ಲ್ಯಾನ್ ಮಾಡ್ಕೊಬೋದು ಅದೆಲ್ಲ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ. ಲೇಯರಿಂಗು, ಫಿನಿಷಿಂಗು, ಇವತ್ತು ಸಂಜೆ ಮಾಡಿಬಿಡೋಣ ನಾಳೆ ಬೆಳಗ್ಗೆ ಇದ್ದರೆ, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೋತೀನಿ. ಆ್ಯಂಡ್ ಫೋಟೋಗ್ರಫಿ ಕೂಡ ಅಷ್ಟೇ. ಹಾರ್ಡ್ಲಿ ನನಗೆ ಒಂದು ಶೂಟ್ ಇತ್ತು ಅಂದರೆ ಮಿನಿಮಮ್ 2 to 3 hours ತೊಗೊಳುತ್ತೆ. ಆ್ಯಂಡ್ ಯೂಶ್ವಲಿ ಶೂಟ್ಸ್ ಎಲ್ಲನೂ ಆಕಾಂಕ್ಷ ಸ್ಕೂಲಿಗೆ ಹೋದಾಗಲೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅವಳು ಮನೇಲಿದ್ದಾಗ ಕಷ್ಟ ಆಗುತ್ತೆ ನನಗೆ ಶೂಟ್ಸ್ ಎಲ್ಲ ಪ್ಲ್ಯಾನ್ ಮಾಡೋದು. ಸೊ ನಿಮಗೆ ಯಾರೇ ಆಗಲಿ, ಚಿಕ್ಕಬಳ್ಳಾಪುರಲ್ಲೇ ಆಗ್ಬೋದು, ಅಕ್ಕಪಕ್ಕ ಎಲ್ಲೇ ಆಗಲಿ, ಐ ಆಮ್ ಓಪನ್ ಟು ಟ್ರಾವೆಲ್. ಸೊ ಯಾರಿಗಾದರೂ ಶೂಟ್ಸ್ ಬೇಕು, ಇಲ್ಲಿ ಹತ್ತಿರ ಇರೋರಾದರೆ ಇಲ್ಲೇ ನಮ್ಮ ಮನೆಗೆ ಬರ್ಬೋದು ಶೂಟ್ಸಿಗೋಸ್ಕರ. ಆ್ಯಂಡ್ ದೂರ ಇರೋರು, ಇನ್ ಕೇಸ್ ಬೆಂಗಳೂರು ಆ ಕಡೆ ಎಲ್ಲ ದೂರ ಇರೋರಾದರೆ ನನಗೆ ವಾಟ್ಸಪ್ ಮಾಡ್ಬೋದು. ನನ್ನ ಪೇಜ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ, ಟೈನಿ ಟೂಸ್ ಫೋಟೋಗ್ರಫಿ 2026 ಅಂತ ಇನ್ಸ್ಟಾಗ್ರಾಮ್ ಐ ಡಿ ನಂದು. ಸೊ ನೀವು ಫಾಲೋ ಮಾಡ್ಬೋದು ಆ್ಯಂಡ್ ನನಗೆ ಅದರಲ್ಲೇ DM ಮಾಡ್ಬೋದು. ಐ ವಿಲ್ ಶೇರ್ ಯು ದ ಡೀಟೇಲ್ಸ್. ಸೊ
ಎಲ್ಲಿಗೆ ಬೇಕಾದರೂ ನಾನು ಟ್ರಾವೆಲ್ ಮಾಡಿ ಶೂಟ್ಸ್ ಎಲ್ಲ ಮಾಡಿಕೊಡ್ತೀನಿ. ಆ ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ನ್ಯೂ ಬೋರ್ನ್ ಅಂತ ಅಂದರೆ ಆದಷ್ಟು ವಿತಿನ್ ಅ ಮಂತ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ಸ್. ಬೇಬಿನ ರ್ಯಾಪ್ ಮಾಡೋದು ಎಲ್ಲ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಆ್ಯಂಡ್ ಮಕ್ಕಳು ಕೂಡ ಐ ಮೀನ್ ಆ ಪಿಕ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ಬಿಹೈಂಡ್ ದ ಸೀನ್ಸ್ ನೆನ್ನೆ ಆಗಿದ್ದು ಶೂಟು. 2 ಮಂತ್ಸ್ ಓಲ್ಡ್ ಬೇಬಿ. ಒಂಥರ ಇಷ್ಟ ಆಗುತ್ತೆ ಮಕ್ಕಳನ್ನ ನೋಡ್ತಿದ್ರೆ. ಸೊ ಇದೆಲ್ಲ ನನ್ನ ಮಗಳಿಗೆ ಮಾಡಿದಂಥ ಶೂಟ್ ಪಿಕ್ಚರ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೀಗಿತ್ತು ಇದೊಂದು ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ